ಪಾಪ ತಂದಿರೋದೊಂದೇ ಅಲ್ಲ ಕಣಪ್ಪ, ಚೆನ್ನಾಗಿ ದುಡಿಬೇಕು. ಹೆಂಗೋ ನಿಮ್ಮ ಅಣ್ಣಯ್ಯ ಬೈಕ್ ತಗೊಂಡೋಗ್ತಾನೆ, ನೀನು ಕಾರ್ ತಗೊಂಡೋಗು, ಚೆನ್ನಾಗೆ ದುಡಿ ಅಷ್ಟೇ. ಅಯ್ಯೋ ನಮ್ಮನ್ನಂತೂ ಎಲ್ಲ ಕೇಳ್ತಾ ಇದ್ದಾರೆ ಕಣಮ್ಮ. ಕಾರು ಬೈಕು ಎರಡು ಒಟ್ಟಿಗೆ ತಗೊಂಬಂದಿದ್ರಾ, ಬುಲೆಟ್ ಗಾಡಿ ತಗೊಂಬಂದಿದ್ಯಾ ಕಣೋ ಕಿಟ್ಟು ಅಂತ ಹೇಳಿ ಎಷ್ಟು ಜನ ನಮ್ಮನ್ನು ಕೇಳ್ತಾ ಇದ್ದಾರ ಕಣಮ್ಮ. ಮತ್ತೆ ಇವಾಗ ಪಾಪ ತಂದಿರೋದು ಅಷ್ಟೇ ಅಲ್ಲ, ಸಾಲ ಮಾಡಿ ತಂದಿರೋದು ಇವನ್ನೆಲ್ಲನ ಹಂಗೇನೆ ತೀರಿಸ್ಬೇಕು. ನೀವು ಚೆನ್ನಾಗಿ ದುಡಿಬೇಕು. ನೀನು ಕಂಪ್ನಿಗೆ ಹೋಗ್ತೀನಿ, ಒಳ್ಳೆ ಕಂಪ್ನಿಗೆ ಹೋಗ್ತೀನಿ ಅಂತ ಹೇಳಿರೋದಕ್ಕೆ ನಾನು ತಗೊಂಬಂದಿರೋದು. ಅದಕ್ಕೇನೆ ಚೆನ್ನಾಗಿ ದುಡಿಬೇಕು. ಬುಲೆಟ್ ಗಾಡಿನೇ ಕೊಡಿಸ್ತೀನಿ ನೀನು ಕೇಳ್ದಂಗೆ. ಇವನಿಗೂ ಹಂಗೇನೆ ಹೆಂಗಾತ, ಒಂದು 6-7 ಲಕ್ಷ ರೂಪಾಯಿ ಗಾಡಿನೇ ಕೊಡ್ಸೈದು ಇವನಿಗೂ. ನಿಂದೊಂದು 2 ಲಕ್ಷ, ಇವನೊಂದು 6-7 ಲಕ್ಷ, 8-9 ಲಕ್ಷ ಆಯ್ತು. ಇದೆಲ್ಲ ಸಾಲ ಮಾಡಿ ತಂದಿರೋದು. ಕೈಯಾಗಳದ್ದು ಬಾಯಿಗಳದೆಲ್ಲ ಇಕ್ಕಿ ತಂದಂಗಾತು. ಬೈವಾಗೆ ನೀವು ಇವನ್ನೆಲ್ಲ ನಾನು ನೋಡ್ಕೋಬೇಕು, ಸರಿನಿ? ಸರಿ ಆಯ್ತು ಬಿಡಮ್ಮ, ನೀನೇನು ಯೋಚನೆ ಮಾಡೋಕೆ ಹೋಗ್ಬಿಡ. ನಾಳೆಯಿಂದಲೇ ಹೊರಟು ಬಿಡ್ತೀನಿ ನಾನು. ನಾಳೆಯಿಂದಲೇ ಚೆನ್ನಾಗಿ ದುಡ್ದಾಕ್ಬಿಡ್ತೀನಿ. ನೀನೇನು ತಲೆ ಕೆಡಿಸ್ಕೊಬೇಡ. ನಾನು ತಿಂಗಳು 2 ತಿಂಗಳಿಗೆ ಸಾಲ ತೀರಂಗೆ ಮಾಡ್ತೀನಿ. ಕಣ್ಪಪ್ಪ, ಚೆನ್ನಾಗಿ ದುಡಿಬೇಕು. ಚೆನ್ನಾಗಿ ದುಡಿದ್ರೆ ಸಾಲ ತೀರ್ಸೋದೇನು ದೊಡ್ಡದಲ್ಲ. ಆರಾಮಾಗಿ ತೀರಿಸ್ಬೋದು ಸಾಲನ. ಇವನು ಹೆಂಗ ಕಂಪ್ನಿಗೆ ಹೋಗ್ತಾನೆ, ಇವ್ನಿಗೆ ಒಂದು 30-35 ಸಾವಿರ ಕೊಡ್ತೀವಿ ಅಂತ ಹೇಳವ್ರಂತೆ. ಹೆಂಗನ ಇವನು ಅದಕ್ಕೆ ಬುಲೆಟ್ ಗಾಡಿನೇ ಬೇಕು ಅಂತ ಹೇಳಿ ತಾಂಡವನೇ ನಿಮ್ಮ ಅಣ್ಣಯ್ಯ. ನೀನು ಕಾರ್ ತಗೊಂಡಿದ್ಯಾ, ಕಾರ್ ಓಡಿಸ್ತೀನಿ ಅಂತ ಹೇಳಿ ಒಂದು 2 ತಿಂಗಳಿಗೇನೆ ಸಾಲ ತೀರಬೇಕು. ಸಾಲ ತೀರ್ ನಮ್ಮ ಸ್ವಂತ ಗಾಳಿಗಳಾದರೆ ಆಮೇಲೆ ಏನು ಅನ್ಸಲ್ಲ. ದುಡಿತೀವಿ ಹೇಳಮ್ಮ, ಇವತ್ತು ಹೋಗಿ ಪೂಜೆ ಮಾಡಿಸ್ಕೊಬರೋಣ. ಸರಿ ಆಯ್ತಲ್ಲ. 2 ಗಾಡಿನೂ ನಮ್ಮ ಮನೆ ತಗ ಇವತ್ತು 2 ಗಾಡಿ ನಿನ್ಕೊಂಡ್ರೆ ನೋಡಿ ಜನ ಅಂತೂ ಅಯ್ಯೋ ದೇವ್ರೆ, ಜನ ಅಂತೂ ಹೇಳಿ ಹೇಳಿ ಸಾಕಾಗುತ್ತೆ. ಹೊಸ ತಗೊಂಬಂದ್ರಿ ಅಂತಾರೆ. ರಜಮ್ಮ, ಕಾರು ಬೈಕು ಎಲ್ಲ ತಂದು ನಿಲ್ಲಿಸ್ಕೊಂಡಿದ್ರೆ ಹೊಸ ತಗೊಂಬಂದ್ರೇನು? ತಗೊಂಬಂದ್ವಮ್ಮ. ನಮ್ಮ ಹುಡುಗರು ದುಡಿತೇವಿ. ಇವನು ದೊಡ್ಡನು ಕಂಪ್ನಿಗೆ ಹೋಗ್ತೀನಿ, ಬುಲೆಟ್ ಗಾಡಿ ಬೇಕು ಅಂತಂದ. ಇವನು ದೊಡ್ಡ ಕಂಪ್ನಿಗೆ ಹೋಗೋದು, ಅದಕ್ಕೇನೆ ಬುಲೆಟ್ ಗಾಡಿ ಬೇಕು ಅಂತಂದ. ನಾವು ಚೆನ್ನಾಗಿರೋದು ತಗೊಂಬಂದ್ವಿ. ಇವನು ನಾನು ಅಲ್ಲೂ ಇಲ್ಲೂ ಹೋಗಲ್ಲ, ಸುಮ್ಮನೆ ಯಾಕೆ, ನಾನು ಕಾರ್ ಓಡ್ಸಕ್ಕೆ ಹೋಗ್ತೀನಿ ಏನೋ ಎಲ್ಲ ಕಂಡಿದ್ದಾನ. ಇವನೆಲ್ಲ ಅಲ್ಲಿ ಇಲ್ಲೂ ಓಡಾಡ್ತಾನಲ್ಲ, ಎಲ್ಲ ಕಂಡವನಂತೆ. ಅದಕ್ಕೇ ಎಲ್ಲ ನೋಡಿರೋದಕ್ಕೆ ನಾವು ಇವನಿಗೆ ಕಾರ್ ಕೊಡ್ಸಿದ್ದೀವಿ ಬಗೆಮ್ಮ. ಇವನು ಕಾರ್ ಓಡಿಸ್ತಾನೆ, ಇವನು ಕಂಪ್ನಿಗೆ ಹೋಗ್ತಾನೆ. ದೊಡ್ಡ ಕಂಪ್ನಿಗೆ ಹೋಗ್ತಾನಲ್ಲ, ಅದಕ್ಕೆಲ್ಲ ಗಾಡಿಗಳು ಇರಬೇಕು. ಅಲ್ಲೆಲ್ಲ ಸುಮ್ಮನೆ ಬಸ್ಸಿಗೆ ಕಾಯ್ಕೊಂಡು ಕೂಕಂತೀವಿ ಅಂದರೆ ಆಗಲ್ಲ. ಅದಕ್ಕೇ ತಲಾಕೋನನ್ನು ಕೊಡಿಸ್ಬಿಟ್ಟಿದ್ದೀವಿ ಕೇಳಿದ್ದ. ಬಿಡತ್ತ, ಹೆಂಗೆ ಕಾರ್ ತಂದುಬಿಟ್ಟಿದ್ರು ನೋಡ್ರಿ ತಾಯಿ. ಹೆಂಗೆ ಬಿಡು, ಸೇನಕ್ಕೆ ದುಡಿತಾವಲ್ವಿ. ಇನ್ಮೇಲಿಂದ ಬಿಡು, ಯಾವ ಬೋರು ಯಾತು ಅಡಿಕೆ ಗಿಡ ನಿನ್ನ ಮೈದನ್ನ ಮಾಡಿಕೊಡ್ಲಿಲ್ಲ ಅಂತ ಹೇಳಿ ಅದೆಲ್ಲ ಏನು ತಲೆ ಕೆಡಿಸ್ಕೋಬೇಡ. ಅವಾಗಿಂದ ಹೊರ ನಿಂತ್ಕೊಂಡು ನೋಡ್ತಾ ಇದ್ದಾನೆ. ನಾವು ತಂದಿರೋದಕ್ಕೆ ಕಾರು ಬೈಕು ಎಲ್ಲ ತಗೊಂಬಂದಿರೋದಕ್ಕೆ ನಿಂತ್ಕೊಂಡು ಹೊರಗೆ ನೋಡ್ತಾ ಇದ್ದಾನೆ ಕಣೆ ನಮ್ಮ ಸಿದ್ಲಿಂಗ. ಅವನಿಗೆ ನೋಡಪ್ಪ ಹೆಂಗೆ ತಂದುಬಿಟ್ರು ಅಂತ ಹೇಳಿ ಒಂಥರ ಅವ್ನಿಗೆ ಆಶ್ಚರ್ಯ. ಬಿಡು, ನಾವೇನಿಲ್ಲ, ನಮ್ಮ ಹುಡುಗರು ದುಡಿತಾವೆ ಈ ಪಟೆ. ನಾನೇನು ಯಾತು ಹೊಲದ ಬಗ್ಗೆ ತಲೆನೇ ಕೆಡ್ಸ್ಕೊಳಕ್ಕೆ ಹೋಗಲ್ಲ, ಅಲ್ಲಿ ಬಿಸಾಕ್ತೀನಿ. ಗಿಡ ಗಂಟೆ ಯಾತನ ಬೆಳಕಂಬ್ಲೇಳು ಸಾಕು, ನಮ್ಮ ಹುಡುಗರು ದುಡಿತಾವೆ ಈ ಪಟ್. ನಾನೇನು ತಲೆ ಕೆಡ್ಸ್ಕೊಂಬಿಲ್ಲ ಬಗ್ಗೆಮ್ಮ. ಅಗಳ ಬೈಕು ಕಾರು ಎಲ್ಲ ಬಂದವಿ. ತಂದ್ರೆ ನಾಳೆನಿ ಯಾವಾಗ ತಂದ್ರಿ ಪಾಪ ಕಿಟ್ಟು ಬಿಟ್ಟು? ಆಗ ಈಗ ಒಂದು ಸ್ವಲ್ಪ ತಾಯ್ತು ಕಣ್ಣು ಅಲ್ಲಲ್ಲಿ ತಂಟಿ, ಇವಾಗಿನ ಒಂದು ಸ್ವಲ್ಪ ತಾಯ್ತು ತೊಗೊಂಬಂದ್ವಿ. ಈಗ ನೋಡು ಚೆನ್ನಾಗೈತಾ. ಇವ್ನು ನಮ್ಮಣ್ಣ ಇದು 6-7 ಲಕ್ಷ 7 ಲಕ್ಷ ಆಗುತ್ತೆ ಒಟ್ಟಿನಲ್ಲಿ ಎಲ್ಲನ. ಇದು ಏನು ಜಾಸ್ತಿ ದಿವಸ ಹೋಗಿಲ್ಲ ಒಟ್ಟಿನಲ್ಲಿ, ಸೆಕೆಂಡ್ ಹ್ಯಾಂಡ್ಲೆ ಜಾಸ್ತಿ ದಿವಸ ಓಡಿಲ್ಲ, ಇನ್ನು ಹೊಸಾದಿದ್ದಂಗೆ ಐತೆ. ಇದು ಬೈಕ್ ಹೊಸದು. ಇದು 2 ಲಕ್ಷ. 2 ಲಕ್ಷದ್ದು ತಗೊಂಡ್ವಿ. ಚೆನ್ನಾಗಿರೋದೇ ಇರಲಿ, ಒಂದೇ ಸತಿ ಸುಮ್ಮನೆ ಸೆಕೆಂಡ್ ಹ್ಯಾಂಡ್ಲಿನ ಯಾಕೆ ಅಂತ ಹೇಳಿ ತಗೊಂಡ್ವಿ. ಎಲ್ಲ ಒಂದು 10 ಲಕ್ಷ ಆಯಿತು ಗಾಡಿದೇನೆ. ಬಿಡತ್ತ, ಹೆಂಗ ನೋಡು ತಂದುಬಿಟ್ರಿ ಬಿಡು. ಅದಕ್ಕೆ ಸಿದ್ಲಿಂಗ ನೋಡ್ತಾ ಇದ್ದಾನಲ್ವೇ ನಿಂತ್ಕೊಂಡು, ನನಗೆ ಹೊರ ನಿಂತ್ಕೊಂಡು ನೋಡಿದ್ದೇನೆ. ಹಂಗೇನೆ ತಿಮ್ಮಜ್ಜಿ ಎಲ್ಲ ನೋಡ್ತಾ ಇದ್ದಾರೆ ನೋಡು. ನೋಡಿ ಅಟ್ಟುರ್ಕಂಬ್ತಾರೆ ಲಲಿತಮ್ಮ. ನಾವು ಕಾರು ಬೈಕು ಎಲ್ಲ ತಂದಿರೋದು ನೋಡಿ ಒಟ್ಟುರ್ಕಂಬ್ತಾರೆ. ಉರ್ಕಂಬ್ಲಿ ಅಂತ ತಲೆನೇ ತಂದಿದ್ದೀವಿ. ಬೋಲ್ ಒಟ್ಟುರ್ಕಂಬ್ತಾರೆ ಕಣೆ. ಅವನಿವಾಗ ನೋಡಪ್ಪ, ಹೊಲ ನಾನು ನೀರು ಬಿಡಲಿಲ್ಲ, ನಾನು ಬೋರ್ ಪಾಯಿಂಟ್ ಮಾಡಲಿಲ್ಲ. ಇದು ಹೆಂಗೆ ಇದ್ರಾಗೆ ಏನು ಬಿಡು, ಅವ್ನು ಬೋರ್ ಪಾಯಿಂಟ್ ಮಾಡಿ ಅವನು ಬೋರ್ ಪಾಯಿಂಟ್ ಮಾಡಿ ಅವನ್ನ ಬಾರಪ್ಪ ನೀನು ಪಾಯಿಂಟ್ ಮಾಡು ಅಂತ ಹೇಳಿ ಒಟ್ಟು ಪಾಠ ಬಿಡೋದಕ್ಕೆ ನಾನು ಈಗ ನಮ್ಮ ಹುಡುಗರಿಗಿಂತ ಗಾಡಿಗಳು ಕೊಡ್ಸಿರಿ ಇದ್ರಾಗೆ ದುಡಿತಾವೆ. ಸಾಕು, ನಮ್ಮನ್ನು ದೊಡ್ಡನು ಕಂಪ್ನಿಗೆ ಹೋಗ್ತಾನೆ, ಒಳ್ಳೆ ಕಂಪ್ನಿಗೆ ಹೋಗ್ತಾನೆ. ಒಂದು 30-35 ಸಾವಿರ ದುಡ್ಡು ಸಿಗುತ್ತೆ. ಓಟಿ ಪಟಿ ಮಾಡಿರಲ್ಲ ಒಂದು 40 ಸಾವಿರ ರೂಪಾಯಿ ತನಕ ಸಂಬಳ ತಗೊಂತಾನೆ. ಇವನು ಚೆನ್ನಾಗಿ ದುಡಿತಾನೆ. ಕಾರ್ನಾಗೆ ಒಂದು 40 ಸಾವಿರ ರೂಪಾಯಿ 40-50 ಸಾವಿರ ರೂಪಾಯಿ ದುಡಿತಾನೆ ತಿಂಗಳಿಗೆ. ಚೆನ್ನಾಗಿ ಹಂಗೇನೆ ಎಲ್ಲ ದುಡಿದ್ಬಿಟ್ರೆ ನಮ್ಮ ಹುಡುಗರು ಏನು ತಿಂಗಳು 50 ಸಾವಿರ ಕಳಿಸಿರಿ ಸಾಕು. ಯಾವ ಅಡಿಕೆ ತೋಡ್ತಾ ಬರುತ್ತೆ 50 ಸಾವಿರ ದುಡ್ಡು ತಿಂಗಳಿಗೆ. ವರ್ಷಕ್ಕೆ ಅದು ಗೊಬ್ಬರ ಹಾಕಬೇಕು, ಓಟು ಕೊಚ್ಚಬೇಕು, ಓಟು ಪಾಟು ನನ್ನ ಮಕ್ಕಳೆಲ್ಲ ಮಾಡಿರೋ ಆಗಲ್ಲ, ನೀರಿಕ್ಕಬೇಕು. ಇದ್ರಾಗಾದ್ರೆ ಆರಾಮ ದುಡ್ಕೊಂಬತ್ತಾರೆ ನನ್ನ ಮಕ್ಕಳು. ಅದಕ್ಕೇನೆ ಹೆಂಗೆ ಕೊಡ್ಸಿದ್ದೀನಿ, ದುಡ್ಕೊಂಬರ್ರಪ್ಪ ಅಂತ ಹೇಳಿದ್ದೀನಿ. ಸಾಲ ಮಾಡಿ ಕೊಡ್ಸಿದ್ದೀನಿ. 2 ತಿಂಗಳು ಸಾಲ ತೀರಿಸ್ತೀವಿ ಅಮ್ಮ ಅಂತ ಹೇಳವ್ರಿ. ಬಿಡು, ಏನು ಇವಾಗೇನು ಸಾಲ ತೀರ್ಸೋದೇನು ದೊಡ್ಡದಲ್ಲ. ಎಷ್ಟು ಸಾಲ ಮಾಡಿದ್ರಾ?
ಈಗ ನಂದು ಒಡವೆ ಪಡವೆ ಎಲ್ಲ ಇತ್ತು, ಅದನ್ನೆಲ್ಲ ಇಕ್ಕಿದ್ದೀನಿ. ನೀನೊಂದು ಲಕ್ಷ ಕೊಟ್ಟಿದ್ದೆ, ಹಿಂಗೆ ಅವ್ರ ಇರ್ತಾಗೆಲ್ಲ ಇಸ್ಕೊಂಡು ಒಂದು 6 ಲಕ್ಷ ಸಾಲ ಮಾಡಿದ್ದೀನಿ. ಇನ್ನೊಂದು 4 ಲಕ್ಷ ರೂಪಾಯಿ ಒಡವೆ ಇಕ್ಕಿದ್ದೀನಿ. ಎಲ್ಲನ ಮಸ್ತ್ ಆತು. ನನಗೆ ಹೆಂಗೆ ನೋಡಿ ದೇವರು ಹೆಂಗೆ ಕೂಡಿಸ್ಬಿಟ್ಟ. ಬಿಡು ಹಂಗ ಕಾರು ಬೈಕ್ ಇಪ್ಪಟ್ಟು ಮಸ್ತ್ ದೊಡ್ಡದು ಇಕ್ಬೋದು. ಹೆಂಗೆ ಬಿಡ್ತಾ ಇತ್ತು ಹೆಂಗತ್ತ ಕಾರು ಬೈಕು ತಾಂಡಿರೋದ್ರಿಂದ ಅನುಕೂಲ ಆಗುತ್ತೆ. ಏನಿಲ್ಲ, ನಾನು ಇದೇ ಕೆಲಸ ಒಮ್ಮೆ ಮುಂಚೆಗೆ ಯಾವಾಗಲ ಮಾಡಿದರೆ ಇಡೋದಕ್ಕೆ ಎಷ್ಟೋ ದುಡ್ದು ಬಿಸಾಕ್ಬಿಡ್ತಿದ್ದೆ ನಾನು. ನಮ್ಮ ಅಮ್ಮ ಮುಂಚೆಗೆ ಈ ಐಡಿಯಾ ಮಾಡಲಿಲ್ಲ. ನಾನು ಕೇಳಿದೆ ನಿಮ್ಮ ಅಮ್ಮಗೆ ಮುಂಚೆ ಕೊಡ್ಸಮ್ಮ ಅಂತೇಳಿ, ಆಗಲ್ಲ ಪಾಪ ಬೇಡ ಬೇಡ ಅಂತಂತು. ಬೋರ್ ಹಾಕ್ಸೋ ಬದಲು ಏನಾರ ಇದನ್ನು ಕೊಡಿಸಿದ್ರೆ ಆರಾಮಾಗಿ ಅತ್ಲಾಗೆ ನಾವು ಕೆಲ್ಸಕ್ಕೆ ಹೋಗ್ಕೊಂಡಿರ್ತಿದ್ವತ್ತ. ನನಗೆ ಅಲ್ಲಿ ದೂರ ಹಾಕೋ ಕಂಪ್ನಿ ನನ್ನ ಚೆನ್ನಾಗೈತೆ, ಅಲ್ಲಿ ನನ್ನ ಕಂಪ್ನಿ ಪರ್ಮೆಂಟ್ ಆಗುತ್ತೆ, ಸಖತ್ತ ಸಂಬಳ ಬರುತ್ತೆ, ಮಾಡ್ದಂಗೆಲ್ಲ ಐತೆ. ಅದಕ್ಕೋಸ್ಕರ ಯಾವಾಗಲೂ ಓಟಿ ಕೊಡ್ತಾರೆ, ಯಾವಾಗ ಬೇಕಾದ್ರೂ ಮಾಡ್ಬೋದು, ನಾವು ಎಷ್ಟಾದ್ರೂ ಮಾಡ್ಬೋದು. ಓಟಿ ಮಾಡ್ದಂಗೆಲ್ಲ ದುಡ್ಡು ತಗೋಬೋದು. 50,000 ತನಕ ಸಂಬಳ ದುಡಿಬೋದು. ಏನಿಲ್ಲ, ನಾನು 50,000 ಅವನು 50,000, 1 ಲಕ್ಷ ದುಡ್ದಾಕ್ಬಿಡ್ತೀವಿ ತಿಂಗಳಿಗೆ. ಬಿಡಮ್ಮಂಗಾರೆ ಐಪಟ್ಟೆ ನೀನು ಕಾಲ ಮೇಲೆ ಕಾಲಕ್ಕೆ ಉಣ್ಬೋದು. ಅವ್ನ ಮನೆ ರಿಪೇರಿ ಮಾಡಿಸ್ತಾನಂತೆ ನಿಮ್ಮ ಇವನು ಮಾಡಿಸ್ಕೆಮ್ಲಿ ಬಿಡು. ನಮ್ಮ ಮನೆ ರಿಪೇರಿ ಮಾಡ್ಸೋಕ್ಕೆ ಹೋಗಲ್ಲ, ನಾವು ಹೊಸ ಮನೆನೇ ಕಟ್ತೀವಿ ಒಂದೇ ಸತಿ. ನಾವು ಯಾತ ರಿಪೇರಿ ಮಾಡ್ಸೋಕೆ ಹೋಗಲ್ಲ ಬಗೆಮ. ಒಂದೇ ಸತಿ ನಮ್ಮ ಹುಡುಗರು ದುಡಿತಾವ, ಸುಮ್ಮನೆ ಹೊಸ ಮನೆಗೆ ಮಾಡ್ತೀವಿ. ನಾವು ಹೊಲದ ಬಗ್ಗೆ ಇಪ್ಪಟ್ಟು ತಲೆನೇ ಕೇಳಿಸ್ಯಮಲ್ಲ, ಹೊಲನೇ ಬಿಸಾಕ್ತೀವಿ ಇಪ್ಪಟ್ಟು ನಾನು. ಯಾತನ ಗಿಡ ಗಂಟೆ ಬೆಳಕಣೆ ಹಂಗೆ ನಾಳಾಗೋಗಿ ಹೇಳು. ಅವ್ನು ಯಾರ ಅಪ್ಪನ ಹೊಸಿಯಕ್ಕೆ ಹೋಗ್ತಾರೆ, ಬಾರಪ್ಪ ನೀನು ಬೋರ್ ಪಾಯಿಂಟ್ ಮಾಡಪ್ಪ, ನಾ ಬೋರ್ ಹಾಕಿಸ್ತೀವಿ ಅಂತ ಹೇಳಿ ಅವ್ನು ಯಾರು ಹೊಸಿಯಕ್ಕೆ ಹೋಗ್ತಾರೆ. ಅವ್ನು ಹೊಸ್ತೋಟು ನಾನೇ ಮೇಲಿದ್ದು ಅಮ್ಮಂಗೆ ಹೋಗ್ತಾನೆ. ಅವ್ನು ಏನು ಇವಾಗ ನಂತಕ್ಕೆ ಬರಲಿ ಹೊಸ್ಕೊಂಡು ನಾನು ಹೇಳ್ದಂಗೆ ಕೇಳ್ಬೇಕು ಇವರೆಲ್ಲನ. ಅವತ್ತು ಇವ್ರು ಹೇಳ್ದಾಗ ನಾನು ಕೇಳಿದ್ದೀನಿ, ಇವತ್ತು ನಾನು ಹೇಳ್ದಂಗೆ ಇವ್ರು ಕೇಳ್ತಾರೆ ಅನ್ಕೊಳ್ಳೋನಿ. ನಾವು ಯಾಕೆ ಕೇಳೇವು? ನಮ್ಮ ಹುಡುಗರು ದೊಡ್ಡ ವಯಸ್ಸಿಗೆ ಬಂದಮೇಲೆ ಅವ್ನು ತಕ್ಕೆ ಹೋಗೋಣ, ನಾವು ಸುತ್ತರ್ಕೊಂಡು ನಾವು ಹೋಗಲ್ಲ ಬಿಡು. ಮತ್ತೆ ಏನು ದುಡಿಯೋ ಮಕ್ಳು ನಿಕ್ಕೊಂಡೆ ಏನು? ಇವಾಗ ಯಾರು ಹೊಲ್ದಾಗ್ಬಿಡ್ಬೋದು ಎಲ್ಲ ಯಾರು ಮಾಡೋಕ್ಕೆ ಇಷ್ಟಪಡಲ್ಲ. ಹೊಲನೆಲ್ಲ ಬಿಸಾಕ್ ಸುಮ್ಮನೆ ಬೆಂಗ್ಳೂರು ಕಡೆಗೆ ಹೋಗಿ ದುಡಿಯೋದು ನೋಡ್ತಾರೆ. ಬಿಡಿ, 2 ಹುಡುಗರು ಬೆಂಗ್ಳೂರಿಗೆ ಹೋಗ್ತೀವಿ ಅಂತಾರೆ, ಇದು 2 ದುಡಿತಾವತ್ತು. ಇನ್ನೇನು ಯೋಚನೆ ಮಾಡೋಕ್ಕೆ ಹೋಗ್ಬೇಡ. 2 ದುಡಿದ್ರೆ ಏನು ಮಸ್ತ್ ಆಗುತ್ತೆ. 55,000 1 ಲಕ್ಷ ದುಡಿದ್ರೆ ಏನಾತೆ ತಾಯಿ. ಅವ್ರಿಗೊಂದು 10,000 ಖರ್ಚಿಗೆ ಹೋದ್ರೂ ಇನ್ನು 40 ಒಂದು 80,000 ದುಡ್ಡು ಉಳಿತೈತಿ. ಏನು ಮಸ್ತಾಗೆ ದುಡ್ಡು ಮಾಡ್ಬೋದು. ಅದಕ್ಕೆ ಮತ್ತೆ ಎಲ್ಲ ಚೆನ್ನಾಗಿರೋದೇ ಕೊಡಿಸ್ಬಿಟ್ಟಿದ್ದೀನಿ. ಚೆನ್ನಾಗಿರೋದೆ ಕಾರು ಎಲ್ಲ ನಮ್ಮ ಹುಡುಗನಿಗೆ ಒಂದೇ ಸತಿ ಕೊಡಿಸ್ಬಿಟ್ಟು, ಅದಕ್ಕೆ ಇವನಿಗೂ ಚೆನ್ನಾಗಿರೋದೆ ಬೈಕು ಚೆನ್ನಾಗಿರ್ಬೇಕು. ಇವನಿಗೂ ಡ್ಯೂಟಿಗೆ ಹೋಗ್ತಾನಲ್ಲ, ಒಳ್ಳೆ ದೊಡ್ಡ ಸ್ಟ್ಯಾಂಡರ್ಡ್ ಕಂಪ್ನಿಯಲ್ಲಿ ಬಗ್ಗೆ ಅದಕ್ಕೆ ಎಲ್ಲ ಚೆನ್ನಾಗಿ ಹೋಗ್ಬೇಕಲ್ಲ, ಅದಕ್ಕೆ ಬಿಡತ್ತ ಹೆಂಗೆ ಕೊಡ್ಸಿದ್ಯಾ. ಮತ್ತೆ 4 ಇದ್ದಂಗೆ ಇದ್ರೇನೆ ಮತ್ತೆ ಎಲ್ಲನ ಆಗ್ಲೇಣ. ಅವರೆಲ್ಲ ಕಾರ್ಗಳನ್ನಗಳ ಬರ್ತಾರೆ, 4 ಇದ್ದಂಗೆ ಇದ್ರೇನೆ ಮತ್ತೆ ಮರ್ಯಾದಿಲ್ಲ ಅಂದರೆ ಒಂಥರ ನೋಡ್ತಾರೆ. ಹೆಂಗೆ ಬಿಡು ತಂದಿದೆಯಲ್ಲ. ನೋಡಿದ್ರಲ್ಲ ವೀಕ್ಷಕರೇ, ನನ್ನ ಸಣ್ಣ ಮಗನಿಗೆ ಕಾರ್ ಕೊಡ್ಸಿದ್ದೀನಿ, ನಮ್ಮ ದೊಡ್ಡ ಮಗ ಕಂಪ್ನಿಗೆ ಹೋಗ್ತಾನೆ, ಬೈಕ್ ಕೊಡ್ಸಿದ್ದೀನಿ. ಇಬ್ಬರಿಗೂ ತಲಾಕೊಂದೊಂದು ಕೊಡಿಸ್ಬಿಟ್ಟಿದ್ದೀನಿ. ಇಬ್ಬರು ಹಿಂದೆ ದುಡಿಯೋಕೆ ಹೋಗ್ತಾರೆ. ನಾನೇನು ಇಪ್ಪಟ್ಟು ಹೊಲದ ಬಗ್ಗೆ ತಲೆ ಕೆಡ್ಸ್ಯಮಕ್ಕೆ ಹೋಗಲ್ಲ, ಸಿದ್ಲಿಂಗು ನೀನು ಹಸಿಯಕ್ಕೆ ಹೋಗಲ್ಲ, ಬಾರಪ್ಪ ನೀನು ಬೋರ್ ಪಾಯಿಂಟ್ ಮಾಡು, ಬೋರ್ ಹಾಕಿಸ್ತೀನಿ ಅಂತ ಇಪ್ಪಟ್ಟು ಆತ ಬೋರೋದು ಹೊಲದ್ದು ಯಾಕೆ ತಲೆ ಕೆಡ್ಸ್ಯಮಕ್ಕೆ ಹೋಗಲ್ಲ. ಸಾಕು, ನಮ್ಮ ಮಕ್ಕಳು ಇಬ್ಬರು ದುಡಿತಾರೆ. ಇನ್ನು ನಮ್ಮ ಪಾಡಿಗೆ ನಾವು ಸುಮ್ಮನೆ ಚೆನ್ನಾಗಿದ್ದು ಬಿಡ್ತೀವಿ. ನನ್ನ ಮಕ್ಕಳೇನು ದುಡಿದು ಬಿಡ್ತಾರೆ. ನೋಡ್ತಾ ಇರಿ, ನೆನೇನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಇನ್ನು ನಮ್ಮ ಚಾನಲ್ನ ಯಾರೇ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.